ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭವದಲ್ಲಿ ನೊಂದು ಬೆಂದು ಬಸವಳಿದು ಬೇಸತ್ತಿರುವ ದೀನರಿಗಾಗಿ ಕರುಣಾಳುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಾವು ಹಿಂದೆ ಪ್ರಹ್ಲಾದರಾಗಿದ್ದಾಗ ಮೋಕ್ಷವನ್ನೇ ಧಿಕ್ಕರಿಸಿದ ವಿಚಾರ ಯಾರಿಗೆ ತಿಳಿದಿಲ್ಲ. ನೊಂದ ಜೀವಗಳಿಗಾಗಿಯೇ ತಾವು ಮುಂದೆ 700 ವರ್ಷ ಬೃಂದಾವನದಲ್ಲಿ ಜೀವಂತ ನೆಲೆಸುವುದಾಗಿ ಪ್ರತಿಜ್ಞೆ ಮಾಡಿದ ಆ ಕರುಣಾನಿಸ್ಸೀಮರ ದಿವ್ಯ ಚರಿತ್ರೆ ಎಲ್ಲರಿಗೂ ಗೊತ್ತು ತಾನೆ. ಬೃಂದಾವನವನ್ನು ಪ್ರವೇಶ ಮಾಡಿದಂದಿನಿಂದ ಈ ದಿನದವರೆಗೂ, ಈ ಗಳಿಗೆಯವರೆಗೂ ಮಂತ್ರಾಲಯದಲ್ಲಿ ನಡೆಯುತ್ತಿರುವ ವಿಚಿತ್ರ ಮಹಿಮೆಗಳು ಎಲ್ಲರಿಗೂ ಗೊತ್ತಿದೆ. ಈ ತರಹದ ಮಹಿಮೆಗಳು ಈಗಷ್ಟೇ ಅಲ್ಲ, ಮುಂದೆಯೂ ಗುರುರಾಜರು ಬೃಂದಾವನದಲ್ಲಿರುವವರೆಗೂ ನಡೆಯುತ್ತಲೇ ಇರುತ್ತದೆ. ಇದು ಕೇವಲ ಮಹಿಮೆಯ ಪವಾಡದ ಕಥೆಯಲ್ಲ, ಪಾಮರರ ಉದ್ಧಾರದ ಕತೆ, ಪಾಪಿಗಳನ್ನು ಪುಣ್ಯ ಕಾರ್ಯಕ್ಕೆ ತಿರುಗಿಸುವ ಕತೆ, ನೊಂದ ಹೃದಯಕ್ಕೆ ಸಾಂತ್ವನ ನೀಡುವ ಕತೆ, ಬೆಂದ ಜೀವಕ್ಕೆ ತಂಪು ಕೊಡುವ ಕತೆ, ದಿಕ್ಕು ಕಾಣದ ಗತಿಹೀನರಿಗೆ ಊರುಗೋಲಾಗಿ ದಾರಿದೀಪವಾಗಿ ನಿಲ್ಲುವ ಮುನ್ನಡೆಸುವ ಕತೆ. ಅನನ್ಯ ಶರಣಾಗಿ ಶ್ರೀರಾಘವೇಂದ್ರಾಯ ನಮಃ ಎಂದು ಜಪಿಸಿ ನಮಿಸುವವರ ಸರ್ವಯೋಗಕ್ಷೇಮದ ಚಿಂತೆಯನ್ನು ತಾವೇ ಹೊತ್ತು ಪಾರುಗಾಣಿಸುವ ಕತೆ. ಪತಿತರನ್ನು ಪಾವನರಾಗಿಸುವ ಚಂಡಾಲರಿಗೂ ತಿಳಿ ಹೇಳಿ ಸಲಹುವ ಕತೆ. ಹಿಂದೆಂದೂ ನಡೆಯದಿದ್ದ ಅಪೂರ್ವವಾದ ಕತೆ. ಸಾಟಿ ಇಲ್ಲದ ದಿವ್ಯವಾದ ಶ್ರೀರಾಯರ ಚರಿತ್ರೆಯ ಅವರ ಮಹಿಮೆಯನ್ನು ನೀವು ತಿಳಿದರೆ ನಾವೆಷ್ಟು ಧನ್ಯರು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರುರಾಜರು ಚಾತುರ್ಮಾಸ ವ್ರತವನ್ನು ಮುಗಿದ ಮೇಲೆ ಸಂಚಾರ ಕ್ರಮದಿಂದ ಕಂದನಾತಿ ಎಂಬ ಗ್ರಾಮಕ್ಕೆ ದಿಗ್ವಿಜಯ ಮಾಡಿದರಂತೆ. ಅಲ್ಲಿ ವೆಂಕಣ್ಣನೆಂಬ ಯುವಕ ಗುರುಗಳ ಸೇವೆ ಮಾಡಿಕೊಂಡು ವರ್ಧಿಷ್ಣುವಾಗುವಂತೆ ಆಶೀರ್ವದಿಸಬೇಕೆಂದು ಶ್ರೀಯವರನ್ನು ಪ್ರಾರ್ಥಿಸಿದರಂತೆ. ಶ್ರೀ ಗುರುವರ್ಯರು, ವೆಂಕಣ್ಣ, ನಿನ್ನ ಸೇವೆಯಿಂದ ಪ್ರೀತರಾಗಿದ್ದೇವೆ. ಶ್ರೀ ಹರಿ ಪರಮಾತ್ಮನು ನಿನ್ನಲ್ಲಿ ಸದಾ ನೆಲೆಸಿರುವನು. ಶ್ರೀ ಹರಿವಾಯು ಗುರುಗಳು ಪ್ರಸನ್ನರಾಗಿದ್ದಾರೆ. ನಿನ್ನ ಭಕ್ತಿಯಿಂದ ನಮಗೆ ಅಪಾರವಾಗಿ ಆನಂದವಾಗಿದೆ. ನಿನಗೆ ಸಂಕಟ ಬಂದಾಗ ನಮ್ಮನ್ನು ಸ್ಮರಿಸು. ಅಂದಿನಿಂದ ನೀನು ಅಭಿವೃದ್ಧಿಗೆ ಬಂದು ಕೀರ್ತಿ ಗಳಿಸುವೆ. ಮುಂದೆ ನಿನ್ನಿಂದ ಶ್ರೀ ಮೂಲರಾಮನಿಗೆ ದೊಡ್ಡ ಸೇವೆಯಾಗಲಿದೆ. ನಿನಗೆ ಮಂಗಳವಾಗಲಿ ಎಂದು ಫಲವನ್ನು ಮಂತ್ರಾಕ್ಷತೆಯನ್ನು ಕೊಟ್ಟು ಹರಿಸಿದರಂತೆ ಮತ್ತು ಮುಂದೆ ಪ್ರಯಾಣ ಬೆಳೆಸಿದರಂತೆ. ವೆಂಕಣ್ಣನು ಕಂದನಾತಿಯ ದೊಡ್ಡ ಶ್ರೀಮಂತ ಕುಟುಂಬಕ್ಕೆ ಸೇರಿದವನಾಗಿದ್ದು ಜ್ಞಾತಿಗಳ ಮಾತ್ಸರ್ಯ ಅನಾದರಗಳಿಗೆ ಪಾತ್ರನಾಗಿ ವಿದ್ಯಾಬುದ್ಧಿ ಇಲ್ಲದೆ ಅನಾಥನಾಗಿ ಬೆಳೆಯಬೇಕಾಗಿ ಬಂದಿತು. ವೆಂಕಣ್ಣನಿಗೆ ತಾನು ಎಲ್ಲರಂತೆ ವಿದ್ಯಾವಂತನಾಗಿ ಯೋಗ್ಯ ನಾಗರಿಕನಾಗಿ ಗೌರವದಿಂದ ಬಾಳಬೇಕೆಂಬ ಆಶೆಯೇನು ಬಹಳವಾಗಿತ್ತು. ಆದರೆ ಸರಿಯಾದ ರಕ್ಷಕರು ಮೇಲ್ವಿಚಾರಕರು ಯಾರೂ ಇರದೆ ಅನಾಥನಾದ ಅವನನ್ನು ಜನರು ಉಡಾಳನೆಂದು ಅಸಡ್ಡೆಯಿಂದ ಕಾಣುತ್ತಿದ್ದುದರಿಂದ ಓದು ಬರಹ ಕಲಿಯಲು ಆಗದೆ ಅನಕ್ಷರಸ್ಥನಾಗಿ ದುಃಖದ ಬಾಳ್ವೆ ಸಾಗಿಸುತ್ತಿದ್ದನು. ವೆಂಕಣ್ಣನ ಭಾಗ್ಯದ ಬಾಗಿಲು ತೆರೆಯುತ್ತೇನು ಎಂಬಂತೆ ಮಹಾನುಭಾವರಾದ ಗುರುರಾಜರು ಕಂದನಾತಿಗೆ ಬಂದರು. ವೆಂಕಣ್ಣ ಶ್ರೀರಾಯರ ಮಹಿಮಾದಿಗಳನ್ನು ಕೇಳಿ ತಿಳಿದಿದ್ದನು. ಅಂತೆಯೇ ಗುರುಗಳು ಅನುಗ್ರಹಿಸಿದರೆ ನಾನು ಒಬ್ಬ ಸದ್ಗೃಹಸ್ಥನಾಗಬಹುದೆಂಬ ಆಶೆಯಿಂದ ಉತ್ಸಾಹದಿಂದ ಶ್ರೀ ಗುರುರಾಜರ ಸೇವೆ ಮಾಡಿ ಅವರ ಕೃಪಾದೃಷ್ಟಿಗೆ ಬಿದ್ದು ಅನುಗ್ರಹಿತನಾದನು. ಗುರುಗಳು ಬಂದು ಫಲಮಂತ್ರಾಕ್ಷತೆ ಕರುಣಿಸಿ ಆಶೀರ್ವದಿಸಿ ದಯಮಾಡಿಸಿದ ದಿನದಿಂದ ಅವನಲ್ಲಿ ಅದೇನೋ ಒಂದು ಬಗೆಯ ಭಾವನೆಗಳು ಮೂಡುತ್ತಿದ್ದವು. ಆವರೆಗೂ ಮುಗ್ಧನಾಗಿದ್ದ ವೆಂಕಣ್ಣ ಇದ್ದ ಬಟ್ಟೆ ಬರೆಯನ್ನೇ ಶುಭ್ರವಾಗಿ ಒಗೆದು ಉಡುತ್ತಿದ್ದನು. ಪ್ರತಿದಿನ ಸ್ನಾನ ಮಾಡಿ ದೇವರಿಗೆ ಗುರುಗಳಿಗೆ ನಮಸ್ಕರಿಸಿ ಮುಂದಿನ ಕಾರ್ಯದಲ್ಲಿ ತೊಡಗುತ್ತಿದ್ದನು. ಅವನಲ್ಲಿ ಈ ಪರಿವರ್ತನೆಯನ್ನು ಕಂಡು ಊರಿನವರಿಗೆ ಅಚ್ಚರಿ. ವೆಂಕಣ್ಣನ ಉದ್ಧಾರದ ದಿನ ಹತ್ತಿರವಾಗುತ್ತಿತ್ತು. ಹೀಗೆ ಕೆಲ ಕಾಲ ಕಳೆಯಿತು. ಒಂದು ದಿನ ಆದವಾನಿಯ ನವಾಬನು, ಅಂದರೆ ಆದವಾನಿ ರಾಜ್ಯಪಾಲ ಅಂತ, ಕಂದಾಯ ವಸೂಲಿ ಮುಂತಾದ ಕಾರಣಗಳಿಂದ
ಕಂದನಾತಿಯ ಮಾರ್ಗವಾಗಿ ಸೈನ್ಯ ಸಮೇತನಾಗಿ ಪ್ರಯಾಣ ಬೆಳೆಸುತ್ತಿರುವಾಗ ಕುದುರೆಯನ್ನೇರಿದ ಓರ್ವ ರಾಜದೂತನು ನವಾಬರಿಗೆ 2 ಪತ್ರಗಳನ್ನು ತಂದುಕೊಟ್ಟನು. ಆನೆಯ ಮೇಲೆ ಕುಳಿತಿದ್ದ ನವಾಬನು ಜೊತೆಯಲ್ಲಿ ದರ್ಬಾರಿನ ಪತ್ರವಾಚಕ ನೆರೆದುದರಿಂದ ಸಮೀಪದ ಒಂದು ಮರದಡಿ ನಿಂತಿದ್ದ ವೆಂಕಣ್ಣನನ್ನು ಕಂಡು ಅವನ ಲಕ್ಷಣದಿಂದ ಬ್ರಾಹ್ಮಣನೆಂದು ಅರಿತು ಅವನನ್ನು ಕರೆಸಿಕೊಂಡು ಪತ್ರಗಳನ್ನು ವೆಂಕಣ್ಣನ ಕೈಗಿತ್ತು ಓದುವಂತೆ ಆಜ್ಞಾಪಿಸಿದನು. ಓದಬಾರದ ವೆಂಕಣ್ಣನು ಹೆದರುತ್ತಲೇ, ಸ್ವಾಮಿ, ನನಗೆ ಓದಲು ಬರುವುದಿಲ್ಲ ಎಂದು ಹೇಳಿದನು. ಅದನ್ನಾಲಿಸಿ ಕುಪಿತನಾದ ನವಾಬನು, ಸುಳ್ಳು ಹೇಳುವೆಯಾ? ನೋಡಿದರೆ ಬ್ರಾಹ್ಮಣನಂತಿರುವೆ. ಬ್ರಾಹ್ಮಣನಾಗಿ ಓದಲು ಬರುವುದಿಲ್ಲವೆಂದು ಅಸತ್ಯವನ್ನಾಡುವೆಯಾ? ನೀನೀಗ ಪತ್ರಗಳನ್ನು ಓದದಿದ್ದರೆ ಆನೆಯ ಕಾಲಿಗೆ ನಿನ್ನನ್ನು ಆಹುತಿ ಕೊಡಿಸುತ್ತೇನೆ, ಓದು ಎಂದು ಆರ್ಭಟಿಸಿದನು. ನವಾಬನ ಆರ್ಭಟವನ್ನು ಕೇಳಿ ವೆಂಕಣ್ಣನಿಗೆ ಕೈಕಾಲು ನಡುಗುತ್ತಿತ್ತು. ಭಯಗೊಂಡ. ಅವನಿಗೆ ಏನು ಮಾಡುವುದೆಂದು ತೊರೆದಾಯಿತು. ಪ್ರಾಣ ಆಪತ್ತಿನಲ್ಲಿ ಸಿಕ್ಕ ವೆಂಕಣ್ಣನಿಗೆ ಹಿಂದೆ ಶ್ರೀ ಗುರುರಾಜರು, ವೆಂಕಣ್ಣ, ನಿನಗೆ ಸಂಕಟ ಬಂದಾಗ ನಮ್ಮನ್ನು ಸ್ಮರಿಸು, ಅಂದಿನಿಂದ ನೀನು ಅಭಿವೃದ್ಧಿಗೆ ಬಂದು ಕೀರ್ತಿಗಳಿಸುವೆ ಎಂದು ಹೇಳಿದ ಮಾತು ನೆನಪಿಗೆ ಬಂದಿತು. ಕೂಡಲೇ ಭಕ್ತಿ ಶ್ರದ್ಧೆಗಳಿಂದ ಮನಸ್ಸಿನಲ್ಲಿಯೇ ಓಂ ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರ ಕಾಪಾಡಪ್ಪ ಎಂದು ಧ್ಯಾನಿಸಿ ಧೈರ್ಯವಾಗಿ ಪತ್ರವನ್ನು ಬಿಚ್ಚಿ ಗಡಗಡನೆ ಓದಲಾರಂಭಿಸಿದನು. ಸರ್ವಯಾತ್ರಾ ಫಲಾವಾಪ್ತಿ ಯಥಾಶಕ್ತಿ ಪ್ರದಕ್ಷಿಣಂ ಕರೋಮಿ ತವ ಸಿದ್ಧಸ್ಯ ಬೃಂದಾವನಗತಂ ಜಲಂ ಶಿರಸಾಧಾರಯಾಮಿದ್ಯ ಸರ್ವತೀರ್ಥ ಫಲಾಪ್ತೆ ಸರ್ವಭೀಷ್ಟಾರ್ಥ ಸಿದ್ಧರ್ಥ ನಮಸ್ಕಾರಂ ಕರೋಮ್ಯಹಂ ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ. ಏನಾಶ್ಚರ್ಯ! ಸುಸಂಸ್ಕೃತ ವಿದ್ಯಾವಂತನಂತೆ ಓದುತ್ತಿದ್ದ ವೆಂಕಣ್ಣನ ಟಿವಿ ಗಂಭೀರಗಳನ್ನು ಕಂಡು ನವಾಬನು ಮುಗ್ಧನಾದ. ವೆಂಕಣ್ಣನು ಓದಿದ ಅವೆರಡು ಪತ್ರಗಳಲ್ಲಿಯೂ ಸಂತೋಷದ ವಾರ್ತೆಯು ತುಂಬಿತ್ತು. ಒಂದು ಪತ್ರದಲ್ಲಿ ಬಹುದಿನಗಳಿಂದ ಮುತ್ತಿಗೆ ಹಾಕಿದ್ದ ಕೋಟೆಯೊಂದು ನವಾಬನ ಕೈವಶವಾದ ವಿಜಯವಾರ್ತೆ ಇದ್ದರೆ, ಮತ್ತೊಂದು ಪತ್ರದಲ್ಲಿ ನವಾಬನಿಗೆ ಪುತ್ರೋತ್ಸವವಾದ ಶುಭ ಸಮಾಚಾರವಿದ್ದಿತು. ಸಂತಸದ 2 ವಾರ್ತೆಗಳನ್ನು ಆಲಿಸಿದ ನವಾಬನಿಗೆ ಪರಮಾನಂದವಾಯಿತು. ಮುಗುಳು ನಗೆಯೊಂದಿಗೆ ನವಾಬ ಪ್ರಶ್ನಿಸಿದ, ಏನಯ್ಯ, ಇಷ್ಟು ಚೆನ್ನಾಗಿ ಓದಲು ಬಂದರೂ ಕೂಡ ಅನಕ್ಷರಸ್ಥನಂತೆ ನಟಿಸಿದೆಯಲ್ಲ, ನನ್ನನ್ನು ಕಂಡು ಹೆದರಿ ಹಾಗೆ ಹೇಳಿದೆಯಾ ಅಂತ ಕೇಳಿದ. ಈಗ ವೆಂಕಣ್ಣನಿಗೆ ಶ್ರೀ ಗುರುರಾಜರು ತನ್ನಲ್ಲಿ ಮಾಡಿದ ಅನುಗ್ರಹ ಸಂಪೂರ್ಣವಾಗಿ ಅರಿವಾಗಿತ್ತು. ಅಂತೆಯೇ ಅವರ ಕೃಪಾಕವಚವನ್ನು ತೊಟ್ಟ ಅವನು ಧೈರ್ಯವಾಗಿ, ಇಲ್ಲ ಪ್ರಭುಗಳೇ, ನಿಜವಾಗಿಯೂ ನಾನು ಈ ಗಳಿಗೆಯವರೆಗೂ ಅನಕ್ಷರಸ್ಥನೇ ಆಗಿದ್ದೆ. ಆದರೆ ಮಹಾತ್ಮರಾದ ನನ್ನ ಗುರುಗಳ ಅನುಗ್ರಹದಿಂದ ಈಗ ನಿಮ್ಮೆದುರು ಈ ಪತ್ರವನ್ನು ಓದುವಾಗಲೇ ನಾನು ಓದಬಲ್ಲೆನೆಂಬುದನ್ನು ಅರಿತೆ. ಇದು ಸತ್ಯ ಎಂದು ಹೇಳಿದನು. ವಿಸ್ಮಿತನಾದ ನವಾಬನು ಅದೆಂತೂ ಸಾಧ್ಯ ಎಂದು ಪ್ರಶ್ನಿಸಲು ವೆಂಕಣ್ಣನು ಶ್ರೀ ಗುರುರಾಜರ ದರ್ಶನ, ತನ್ನ ಪ್ರಾರ್ಥನೆ, ಶ್ರೀಗಳವರ ಅಭಯಪ್ರದಾನ ಮುಂತಾಗಿ ಹಿಂದೆ ಜರುಗಿದ ಸಮಸ್ತ ವೃತ್ತಾಂತಗಳನ್ನು ಅರಿಕೆ ಮಾಡಿದನು. ನವಾಬ ಪರಮಾಶ್ಚರ್ಯಚಕಿತನಾಗಿ, ನಿಮ್ಮ ಹಿಂದೂ ಜನರಲ್ಲಿ ಇಂಥ ಮಹಾತ್ಮರುಗಳು ಇದ್ದಾರೆಂದು ಕೇಳಿದ್ದೇನೆ, ಸಂತೋಷ. ನೀನು ನನಗೆ 2 ಪ್ರಿಯವಾದ ಸಮಾಚಾರಗಳನ್ನು ತಿಳಿಸಿರುವೆ. ನಿನಗೇನು ಬೇಕು ಕೇಳು, ಕೊಡುತ್ತೇನೆ ಎಂದು ಹೇಳಲು ವೆಂಕಣ್ಣನು ನಯ ವಿನಯಗಳಿಂದ, ಪ್ರಭು, ನನಗೆ ಯಾವ ಆಶೆಯೂ ಇಲ್ಲ, ನೀವು ಸುಪ್ರೀತರಾದಿರಿ, ಅಷ್ಟೇ ಸಾಕು ಎಂದು ಹೇಳಲು ಅವರ ನಿಸ್ವಾರ್ಥ ಬುದ್ಧಿ, ಭವ್ಯಾಕೃತಿ ಮುಂತಾದದಿಂದ ಪ್ರೀತನಾಗಿದ್ದ ಸಿದ್ದಿ ಮಸೂದ ಖಾನ್ ಅವನನ್ನು ತನ್ನ ಜೊತೆಗೆ ಆದವಾನಿಗೆ ಬರುವಂತೆ ಮನವೊಲಿಸಿ ಆದವಾನಿಗೆ ಕರೆದುಕೊಂಡು ಹೋಗಿ ಒಂದು ಉದ್ಯೋಗ ಕೊಟ್ಟನು. ವೆಂಕಣ್ಣನು ಶ್ರೀ ಗುರುರಾಜರ ಅನುಗ್ರಹದಿಂದ ಅಂದಿನಿಂದ 16 ವರ್ಷ ಓದಿದವನಂತೆ ವಿದ್ಯಾವಂತನಾಗಿ ಬುದ್ಧಿವಂತನಾಗಿ ಕೆಲಸಗಳನ್ನು ಶ್ರದ್ಧೆಯಿಂದ ನಿರ್ವಹಿಸಿ ಗುರುವಿನ ಅನುಗ್ರಹದಿಂದ ಸಮಸ್ತ ರಾಜತಂತ್ರಗಳಲ್ಲಿ ನಿಪುಣನಾಗಿ ನವಾಬರಿಗೆ ಅಚ್ಚುಮೆಚ್ಚಾದನು. ಕೆಲವೇ ದಿನಗಳಲ್ಲಿ ಅನಾಥನಾಗಿದ್ದ ವೆಂಕಣ್ಣ ಆದವಾನಿ ರಾಜ್ಯದ ದಿವಾನನಾದ. ಅಂದಿನಿಂದ ದಿವಾನ್ ವೆಂಕಣ್ಣ ಪಂತನೆಂದು ಹೆಸರು ಗಳಿಸಿ ನವಾಬನ ಪರಮ ಆಪ್ತನಾದ.
ಅನಾಥನನ್ನು ದಿವಾನನನ್ನಾಗಿ ಮಾಡಿದ ಅನುಗ್ರಹಿಸಿದ ಶ್ರೀ ಗುರುರಾಜರ ಕಾರುಣ್ಯವನ್ನು ವೆಂಕಣ್ಣ ಪಂತ ಸರ್ವದಾ ಸ್ಮರಿಸುತ್ತಾ ಆ ಮಹಾನುಭಾವರ ಸೇವೆ ಮಾಡುವ ಸದಾವಕಾಶ ಭಾಗ್ಯ ಯಾವಾಗ ದೊರಕಿತೆಂದು ಕಾಲ ನಿರೀಕ್ಷೆ ಮಾಡುತ್ತಾ ದಿವಾನ ಪದವಿಯಲ್ಲಿ ಕೀರ್ತಿ ಗಳಿಸುತ್ತಾ ಸುಖದಿಂದ ಕಾಲ ಕಳೆಯುತ್ತಿದ್ದನು. ಶ್ರೀ ಗುರುರಾಜರ ಮಹಿಮೆ ಕೇಳಿದಿರಾ ನನ್ನ ರಾಯರ ಭಕ್ತರೇ? ಮುಂದಿನ ಇನ್ನೊಂದು ಕಥೆ ಇದೆ. ಶ್ರೀ ಗುರುರಾಜರು ಮಾನವಿಯ ಸಮೀಪದ ಶ್ರೀ ಪ್ರಾಣದೇವರ ಗುಡಿಯಲ್ಲಿ ಚಾತುರ್ಮಾಸ್ಯ ವ್ರತ ಸಂಕಲ್ಪಕ್ಕೆ ಕುಳಿತುಕೊಂಡರು. ಆಗ ತಾನಾಗಿ ದೊರೆತ ಈ ಸುಸಂಧಿಯನ್ನು ಸಾರ್ಥಕಪಡಿಸಿಕೊಳ್ಳಬೇಕೆಂದು ಅನೇಕ ಪಂಡಿತರು, ಕವಿಗಳು ಶ್ರೀಗಳವರ ದರ್ಶನಕ್ಕೆ ಬಂದು ಶ್ರೀ ಗುರುರಾಜರ ಅನುಗ್ರಹವನ್ನು ಸಂಪಾದಿಸಿಕೊಂಡು ಹೋಗುತ್ತಿದ್ದರು. ಅದೇ ಸಮಯದಲ್ಲಿ ಶ್ರೀ ಯಾದವಾರ್ಯರೆಂಬ ಗ್ರಂಥಕಾರರ ಸಹೋದರರಾದ ಶ್ರೀ ಬಿದರಳ್ಳಿ ಶ್ರೀನಿವಾಸಾಚಾರ್ಯರೆಂಬ ಪಂಡಿತರು ಅಣ್ಣಂದಿರ ಅಪ್ಪಣೆಯಂತೆ ಗುರು ಸಾರ್ವಭೌಮರ ದರ್ಶನಕ್ಕೆ ಬಂದರು. ಶ್ರೀನಿವಾಸಾಚಾರ್ಯರು ಗುರುಗಳ ದರ್ಶನ ಮಾಡಿ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿದರು. ಉತ್ತಮ ಪಂಡಿತರಾದ ಆಚಾರ್ಯರನ್ನು ಗುರುವರ್ಯರು ವಿಶೇಷವಾಗಿ ಆಧರಿಸಿದರು. ಗುರುವರ್ಯರು ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರು. ಶ್ರೀ ಮೂಲರಾಮದೇವರ ಪೂಜೆ ತೀರ್ಥಪ್ರಸಾದಗಳಾದ ಮೇಲೆ ಸಮ್ಮುಖದಲ್ಲಿ ವಿದ್ವಜ್ಜನರೊಡನೆ ಗುರುರಾಜರ ಸಮೀಪದಲ್ಲಿ ಶ್ರೀನಿವಾಸಾಚಾರ್ಯರು ಭೋಜನಕ್ಕೆ ಕುಳಿತರು. ಅಡಿಗೆಯಲ್ಲಿ ಸಾಸಿವೆಯನ್ನು ಉಪಯೋಗಿಸಿದ್ದ ಕಾರಣದಿಂದ ಊಟ ಮಾಡಲು ಶ್ರೀನಿವಾಸಾಚಾರ್ಯರು ಹಿಂಜರಿದಾಗ ಆಚಾರ್ಯರ ತೊಂದರೆಯನ್ನು ಗ್ರಹಿಸಿದ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಅವರಿಗಾಗಿ ಸಾಸಿವೆ ಇಲ್ಲದ ಅಡಿಗೆ ಮಾಡಿ ಬಡಿಸಲು ಏರ್ಪಾಟು ಮಾಡಿದರು. ಅನಂತರ ಶ್ರೀನಿವಾಸಾಚಾರ್ಯರು ಶ್ರೀಗಳವರಿಂದ ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಿ ಶ್ರೀ ಯಾದವಾರ್ಯರ ಬಳಿಗೆ ಮತ್ತೆ ಬಂದರು. ಶ್ರೀನಿವಾಸಾಚಾರ್ಯರ ಮುಖದಲ್ಲಿ ಸ್ವೋತ್ತಮ ದ್ರೋಹ ಲಕ್ಷಣವನ್ನು ಕಂಡು ಅಧೀರರಾದ ಶ್ರೀ ಯಾದವಾರ್ಯರು ಶ್ರೀ ಗುರುರಾಜರು ಅನುಗ್ರಹಿಸಿದ ಮಂತ್ರಾಕ್ಷತೆಯನ್ನು ಕೊಡುವಂತೆ ಹೇಳುತ್ತಾರೆ. ಶ್ರೀನಿವಾಸಾಚಾರ್ಯರು ಸೆರಗಿನಿಂದ ಮಂತ್ರಾಕ್ಷತೆಯನ್ನು ಬಿಚ್ಚಿದಾಗ ಕೆಂಪಾಗಿರಬೇಕಾಗಿದ್ದ ಮಂತ್ರಾಕ್ಷತೆಯು ಕಪ್ಪಾಗಿರುವುದನ್ನು ಕಂಡು ಯಾದವಾರ್ಯರು ಧರೆಗಿಳಿದು ಹೋದರಂತೆ. ಅವರಿಗೆ ಅಪಾರ ದುಃಖವಾಯಿತು. ಯಾತನಾ ಸ್ವರದಲ್ಲಿ ಶ್ರೀ ಯಾದವಾರ್ಯರು ಸಹೋದರನನ್ನು ನೋಡಿ, ಶ್ರೀನಿವಾಸ, ಗುರುದ್ರೋಹ ಸಂಪಾದಿಸಿಕೊಂಡು ಬಂದೆಯಲ್ಲಪ್ಪ, ನೀನು ಗುರು ಸಾರ್ವಭೌಮರ ಸನ್ನಿಧಿಗೆ ಹೋದಾಗಲೇ ಏನಾದರೂ ಅವಿವೇಕ ಮಾಡಿಕೊಂಡು ಬರುವಿಯೇನೋ ಎಂದು ಭಯವಾಯಿತು. ಅದು ಸತ್ಯವಾಯಿತು. ನೀನು ಭಾಗ್ಯಹೀನ. ಹೇಳು, ಏನು ಅಪಚಾರ ಮಾಡಿದೆ ಎಂದರು. ಶ್ರೀನಿವಾಸಾಚಾರ್ಯರು ದುಃಖಿತರಾಗಿ ತಮ್ಮ ಅಪ್ಪಣೆಯಂತೆ ಗುರುರಾಜರ ದರ್ಶನ ಮಾಡಿ ಗ್ರಂಥವನ್ನರ್ಪಿಸಿದೆ. ಶ್ರೀ ಸ್ವಾಮಿಗಳವರು ನನ್ನ ಗ್ರಂಥವನ್ನು ಅವಲೋಕಿಸಿ ಸಂತೋಷಪಟ್ಟು ಗೌರವಿಸಿ ಆಶೀರ್ವದಿಸಿದರು. ನಾನಾವ ಅಪರಾಧವನ್ನು ಮಾಡಲಿಲ್ಲ ಎಂದರು. ಶ್ರೀನಿವಾಸ, ಮಹಾತ್ಮರ ನಿಗ್ರಹವನ್ನಂತೂ ಸಂಪಾದಿಸಿದ್ದೀಯೇ, ಯೋಚಿಸಿ ಹೇಳು, ಅಲ್ಲೇನು ನಡೆಯಿತು ಎಂದು ಶ್ರೀ ಯಾದವಾರ್ಯರು ಪ್ರಶ್ನಿಸಿದಾಗ ಶ್ರೀನಿವಾಸಾಚಾರ್ಯರಿಗೆ ಭೋಜನ ಕಾಲದಲ್ಲಿ ಜರುಗಿದ ಸಾಸಿವೆ ಪ್ರಕರಣ ನೆನಪಿಗೆ ಬಂದಿತು. ಅದನ್ನು ಅಣ್ಣಂದಿರಲ್ಲಿ ವಿಜ್ಞಾಪಿಸಿಕೊಂಡರು. ಶ್ರೀ ಯಾದವಾರ್ಯರು ನಿಟ್ಟುಸಿರುಬಿಟ್ಟು, ಶ್ರೀನಿವಾಸ, ಎಂತ ಅಪಚಾರ ಮಾಡಿಬಿಟ್ಟೆ. ಮಹಾಜ್ಞಾನಿಗಳು ಸಂಪ್ರದಾಯಾರ್ಥ ಕೋವಿದರು ಆದ ಗುರು ಸಾರ್ವಭೌಮರ ಮುಂದೆ ನಿನ್ನದೇನು ಶಾಟ್ಯ, ಯಾವುದು ಸ್ವೀಕಾರಾರ್ಹ, ಯಾವುದಲ್ಲ ಎಂಬುದನ್ನು ಮಹಾಮಹಿಮರಾದ ಗುರು ಸಾರ್ವಭೌಮರಕ್ಕಿಂತ ನೀನು ಬಲ್ಲೆಯ. ಜ್ಞಾನಿಗಳ ಸನ್ನಿಧಿಯಲ್ಲಿ ಹೇಗೆ ನಡೆದುಕೊಳ್ಳಬೇಕೆಂಬುದನ್ನು ಅರಿಯದ ನೀನೆಂತ ಗ್ರಂಥಕಾರನೋ. ಶ್ರೀ ಮೂಲರಾಮ ದೇವರ ಪ್ರಸಾದ ಶ್ರೀ ಗುರುಗಳ ಅಷ್ಟೋದಕವನ್ನು ತಿರಸ್ಕರಿಸಬಹುದೇ? ಹೊರಡು ಮೊದಲು ಆ ಮಹಾನುಭಾವರ ಅವರ ಹತ್ತಿರ ಹೋಗಿ ಕ್ಷಮೆ ಯಾಚಿಸಿ ಪೂರ್ಣಾನುಗ್ರಹ ಸಂಪಾದಿಸಿಕೊಂಡು ಬಾ. ಇಲ್ಲದಿದ್ದರೆ ಗ್ರಂಥಕಾರನಾಗ ಬಯಸಿದ ನಿನಗೆ ಶ್ರೀಮದಾಚಾರ್ಯರ ಶ್ರೀ ಟೀಕಾಚಾರ್ಯರ ಅನುಗ್ರಹವು ಖಂಡಿತ ದೊರಕದು ಎಂದು ಹೇಳಲು ಖಿನ್ನ ಮನಸ್ಕರಾದ ಶ್ರೀನಿವಾಸಾಚಾರ್ಯರು ಪಶ್ಚಾತ್ತಾಪದಿಂದ ತಪ್ತರಾಗಿ ದಿಟ್ಟುಸಿರು ಬಿಟ್ಟು ಶರಣ ಜನ ಮಂದಾರರಾದ ಶ್ರೀ ಗುರುರಾಜರ ಸನ್ನಿಧಿಗೆ ಧಾವಿಸಿ ಬಂದರಂತೆ.
ತಿರುಗಿ ಬಂದ ಶ್ರೀನಿವಾಸಾಚಾರ್ಯರನ್ನು ಕಂಡು ಗುರುರಾಜರು ಮುಗುಳು ನಗೆ ಬೀರುತ್ತಾ, ಶ್ರೀನಿವಾಸಾಚಾರ್ಯರೇ, ಶ್ರೀ ಯಾದವಾರ್ಯರು ಕಳಿಸಿದರೇನು ಎಂದು ಪ್ರಶ್ನಿಸಿದರು. ಆ ಮಾತು ಕೇಳಿದೊಡನೆಯೇ ಶ್ರೀನಿವಾಸಾಚಾರ್ಯರಿಗೆ ಶ್ರೀರಾಯರು ಭೂತ ಭವಿಷ್ಯದ್ ವರ್ತಮಾನಗಳನ್ನು ಕರತಲಾಮಲಕ ಮಾಡಿಕೊಂಡ ಮಹಾತ್ಮರೆಂಬುದು ಸ್ಪಷ್ಟವಾಯಿತು. ಅವರ ಕಣ್ಣಿನಿಂದ ದುಃಖಾಶ್ರು ಹರಿಯುತ್ತಿತು. ದೀನರಾಗಿ ಗುರುಗಳ ಪಾದ ಹಿಡಿದು, ಮಹಾಸ್ವಾಮಿ, ನನ್ನಿಂದ ಮಹಾ ಅಪರಾಧ ಘಟಿಸಿತು. ಶರಣಾಗತನಾಗಿ ಬಂದಿರುವ ನನ್ನಲ್ಲಿ ಕೃಪೆ ತೋರಿ ಸರ್ವ ಅಪರಾಧಗಳನ್ನು ಕ್ಷಮಿಸಿ ಕರಪಿಡಿದು ಕಾಪಾಡಬೇಕು ಎಂದು ಅತ್ಯಂತ ದೀನರಾಗಿ ಮತ್ತೆ ಮತ್ತೆ ಪ್ರಾರ್ಥಿಸಿದರು. ಶ್ರೀರಾಯರು ಶ್ರೀನಿವಾಸಾಚಾರ್ಯರ ಮೇಲೆ ಕಾರುಣ್ಯಪೂರ್ವಕ ಕಟಾಕ್ಷ ಬೀರಿ, ಹೇಳಿ ಶ್ರೀನಿವಾಸಾಚಾರ್ಯರೇ, ಗತಂನ ಶೋಚೆಯೇ ಪ್ರಾಜ್ಞಾ, ನಡೆದುದನ್ನು ಮರೆತು ಬಿಡಿ. ಶ್ರೀ ಮೂಲರಾಮನು ಪ್ರಸಾದವನ್ನು ಸ್ವೀಕರಿಸಲಿಲ್ಲವೆಂಬುದು ಸಿಟ್ಟಾದೇನೋ ಏನೋ. ಈಗ ಶ್ರೀ ಮೂಲರಾಮನಿಗೆ ನಿವೇದಿತವಾದ ಪ್ರಸಾದವನ್ನು ಸ್ವೀಕರಿಸಿದರಾಯಿತು. ಇದಕ್ಕೆ ಇಷ್ಟೇಕೆ ಚಿಂತಿಸುವಿರಿ ಎಂದು ಸಮಾಧಾನಪಡಿಸಿದರು. ಮಹಾದಾಜ್ಞ ಎಂದು ವಿನೀತರಾಗಿ ವಿಜ್ಞಾಪಿಸಿದ ಶ್ರೀನಿವಾಸಾಚಾರ್ಯರು ಶ್ರೀಯವರ ಅಮೃತ ಹಸ್ತದಿಂದ ತೀರ್ಥಪ್ರಸಾದಗಳನ್ನು ಭಯಭಕ್ತಿಗಳಿಂದ ಪಡೆದು ಸಮ್ಮುಖದಲ್ಲಿ ಕುಳಿತು ಸಾಸುವೆಯನ್ನು ಉಪಯೋಗಿಸಿದ್ದ ಭಗವತ್ ಪ್ರಸಾದವನ್ನು ಸಂತೋಷದಿಂದ ಭೋಜನ ಮಾಡಿದರಂತೆ. ಭೋಜನಾನಂತರ ಗುರುರಾಜರು ಶ್ರೀನಿವಾಸಾಚಾರ್ಯರಿಗೆ ಗೌರವ ಸಂಪಾದನೆ ಫಲಮಂತ್ರಾಕ್ಷರಗಳನ್ನು ಕರುಣಿಸಿ, ಶ್ರೀನಿವಾಸಾಚಾರ್ಯರೇ, ಇದು ಯಾದವಾರ್ಯರಿಗೆ ಎಂದು ಪ್ರತ್ಯೇಕ ಫಲಮಂತ್ರಾಕ್ಷತೆಯನ್ನು ಅನುಗ್ರಹಿಸಿದರಂತೆ. ಶ್ರೀನಿವಾಸಾಚಾರ್ಯರು ಅಣ್ಣಂದಿರ ಬಳಿಗೆ ಬಂದು ಗುರು ಸಾರ್ವಭೌಮರು ಅನುಗ್ರಹಿಸಿದ ಫಲಮಂತ್ರಾಕ್ಷತೆಯನ್ನು ಕಾರ್ಪಿಸಿದರಂತೆ. ಶ್ರೀ ಗುರುರಾಜರು ನನ್ನಲ್ಲೂ ಅನುಗ್ರಹ ಮಾಡಿದ್ದಾರೆ ಎಂದು ಆನಂದಿಸಿ ಶ್ರೀಮದಾಚಾರ್ಯರು ಶ್ರೀಯವರು ಕಳಿಸಿದ ಮಂತ್ರಾಕ್ಷತೆಯನ್ನು ಶಿರಸಾಧರಿಸಿದರು. ಜೀವನದಲ್ಲಿ ಬಂದೊದಗಿದ ವಿವಿಧ ಸಮಸ್ಯೆ, ತೊಂದರೆ, ತೊಡಗುಗಳನ್ನು ಆಳವಾಗಿ ವಿವೇಚಿಸಿ ಜೀವನ ಪಥದಲ್ಲಿ ಮುಂದೆ ಸಾಗ ಬಯಸುವವರಿಗೆ ಬಿದರಳ್ಳಿ ಶ್ರೀನಿವಾಸಾಚಾರ್ಯರ ಮೇಲಿನ ಪ್ರಕರಣವೊಂದು ಗುಣಪಾಠವಾಗಿರಲ್ಲವೇ? ನಾವು ಕ್ಷಮಿಸುವ ಮಾರ್ಗ ಸುಸ್ಪಷ್ಟವಾಗಿದ್ದರೂ ಮಾನವರು ಸಮಯ, ಸನ್ನಿವೇಶ, ಸನ್ನಿಧಿಗಳನ್ನು ಅರಿತು ಅದಕ್ಕೆ ತಕ್ಕಂತೆ ನಡೆಯಬೇಕಾಗುತ್ತದೆ. ಅದನ್ನು ಮರೆತು ಸ್ವೋತ್ತಮರಾದ ಜ್ಞಾನಿಗಳ ಸನ್ನಿಧಿಯಲ್ಲಿ ಅಹಂಕಾರ, ಟಿವಿ, ದರ್ಪ, ದಂಭಾಚಾರ ಅದರಿಂದ ತಮ್ಮ ದೊಡ್ಡಸ್ತಿಕೆಯನ್ನು ಪ್ರದರ್ಶಿಸಲು ಯತ್ನಿಸಿದಲ್ಲಿ ಅದು ಅಪಚಾರವಾಗುವುದು. ದೊಡ್ಡವರ ಸನ್ನಿಧಿಯಲ್ಲಿ ಸಾಮಾನ್ಯ ಮಾನವರಾದ ನಾವು ನಮ್ಮ ಶಾಠ್ಯವನ್ನು ತೋರಲು ಹೋಗಬಾರದು ಎಂಬುದಕ್ಕೆ ಬಿದರಳ್ಳಿ ಶ್ರೀನಿವಾಸಾಚಾರ್ಯರ ಈ ಪ್ರಕರಣವು ಮಾನವ ಜನಾಂಗಕ್ಕೆ ನೀತಿಪೂರ್ವಕವಾಗಿದೆ. ಏನಂತೀರ ನೀವು? ಮುಂದಿನ ಸಂಚಿಕೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಚಾತುರ್ಮಾಸ ವ್ರತ ಕಾಲದಲ್ಲೂ ಕೂಡ ಸಾಸಿವೆಯನ್ನು ಉಪಯೋಗಿಸಿದ ಮರ್ಮವನ್ನು ನಾವು ನಿಮಗೆ ಯಥಾಶಕ್ತಿ ತಿಳಿಸುವೆವು. ದುರ್ವಾದಿ ದ್ವಾಂತರವಯೇ ವೈಷ್ಣವೇಂದಿವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ ನಮತಾಂ ಕಾಮಧೇನವೇ. ಶ್ರೀಕೃಷ್ಣಾರ್ಪಣಮಸ್ತು.